ಅಮ್ಮ ಸಮ್ಮರ್ ಹಾಲಿಡೇಸ್ ಬಂದಾಗ ನೀವು ತಿನ್ನಕ್ಕೆ ಸ್ವೀಟ್ ಕ್ಯಾಂಡಿ ಮಾಡ್ಕೊಡ್ತಿದ್ರಿ ಅಲ್ವಾ? ಓ, ಬೇಲ್ ಕ್ಯಾಂಡಿನಾ? ಹ್ಞೂ, ಅದನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ಏನಿಲ್ಲಮ್ಮ, ಬೇಲ್ದಣ್ಣಿದ್ರೆ ಮನೇಲೇ ಮಾಡ್ಕೋಬೋದು. ಮೊದಲು ಈಗ ಬೇಲ್ದಣ್ಣನ್ನು ಒಡೆದಿಟ್ಕೋ. ಈಗ ಒಂದು ಪಾತ್ರೆಗೆ ಬೇಲ್ದಣ್ಣನ್ನೆಲ್ಲ ಸಪ್ರೇಟ್ ಮಾಡಿ ಹಾಕೋ. ಹಾಂ, ಓಕೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋ. ಈಗ ಅದು ಪೇಸ್ಟ್ ಥರ ಆಗುತ್ತೆ. ಜೊತೆಗೆ 1-2 ಕಪ್ ನೀರನ್ನು ಸೇರಿಸ್ಕೊಂಡು ಕುದಿಯಕ್ಕೆ ಬಿಡು. ಈಗ ಕುದ್ದಿರೋ ಪೇಸ್ಟನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಪಲ್ಪು ಬರೋ ರೀತಿ ಸಪ್ರೇಟ್ ಮಾಡ್ಕೊ. ಇದನ್ನೀಗ ಮಿಕ್ಸರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಮ್ಮ. ಅಮ್ಮ, ಅದು ಆಲ್ರೆಡಿ ಪೇಸ್ಟ್ ಆಗಿದೆ ಅಲ್ವಾ, ಏನಕ್ಕೆ ರುಬ್ಕೊಂತೀರಾ? ಹಂಗಲ್ಲ ಮಗಳೇ, ನಾರಿನಂಶ ಜಾಸ್ತಿ ಇರೋದ್ರಿಂದ ತರ್ತರಿಯಾಗಿರುತ್ತೆ, ಅದಕ್ಕೆ ರುಬ್ಕೋಬೇಕು. ಓ ಹೌದಾ? ಈಗ ಪೇಸ್ಟನ್ನ ಒಂದು ಪಾತ್ರೆಗೆ ಆ್ಯಡ್ ಮಾಡ್ಕೊ. 1-2-3 ನಿಮಿಷ ಕುದಿಸ್ಕೊ. ಅದಕ್ಕೊಂದು ಕಪ್ ಬೆಲ್ಲನ ಆ್ಯಡ್ ಮಾಡ್ಕೊ. ಹಾಂ, ಗೊತ್ತಾಯ್ತು. ಈಗ ಅದನ್ನು ಮಿಕ್ಸ್ ಮಾಡ್ಕೋಬೇಕು ತಾನೇ? ಹೌದು, ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಯಕ್ಕೆ ಬಿಡಬೇಕು. ಈಗ ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಚಾಟ್ ಮಸಾಲಾನ ಸೇರಿಸ್ಕೊಂಡು ಮಿಕ್ಸ್ ಕೊಡು. ಇದನ್ನ ಕಂಟಿನ್ಯೂಯಸ್ ಆಗಿ ತಳ ಹಿಡಿದಿರೋ ರೀತಿ ತಿರುಗಿಸ್ತಾನೆ ಇರಬೇಕು. ಹಾಂ, ನೋಡು, ಈ ಥರ ಬರಬೇಕು. ಈಗ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಈ ರೆಡಿ ಕ್ಯಾಂಡಿನ ಹಾಕ್ಕೊಂಡು ಆರಕ್ಕೆ ಬಿಡೋಣ. ಅಮ್ಮ, ಇದು ಆರೋ ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಶುಗರ್ನ ಪೌಡರ್ ಮಾಡ್ಕೊಂಬರ್ತೀನಿ, ಆಯಿತಾ? ತಣ್ಣಗಾದ್ಮೇಲೆ ಪುಟಾಣಿ ಉಂಡೆಗಳನ್ನ ಮಾಡಿಕೊಂಡು ಐಸಿಂಗ್ ಶುಗರಲ್ಲಿ ಡಿಪ್ ಮಾಡಿ ತಿಂದರೆ ಸಮ್ಮರ್ ಹಾಲಿಡೇಸಲ್ಲಿ ಮಾಡ್ತಿದ್ದಂತಹ ಬೇಲ್ ಕ್ಯಾಂಡಿ ರೆಡಿ.